ನಮ್ಮ ಆರ್ ಸಿ ಬಿದವರು ಡೆಲ್ಲಿಗೆ ಹೋಗ್ಬಿಟ್ಟು ಡಿಸಿನ ಸೋಲಿಸಿ ರಿವೆಂಜ್ ತಗೊಂತಾರೆ ಅಂತೇಳಿ ಗೊತ್ತಿತ್ತು. ಬಟ್ ಈ ಪರಿ ಹಿನಾವಾಗ ಸೋಲಿಸ್ತಾರೆ ಅಂತೇಳಿ ಅನ್ಕೊಂಡಿರಲ್ಲ ಗುರು. ಸೀರಿಯಸ್ಲಿ 75 ರನ್ನಿಗೆ ಅಲೌಟ್ ಮಾಡಿದ್ರಲ್ಲ, ಯಪ್ಪ ಯಾವ ಪರಿ ಬೌಲಿಂಗ್ ಮಾಡಿದ್ರು ಗುರು ನಮ್ಮ ಆರ್ ಸಿ ಬಿದವರು. ಒಬ್ಬೊಬ್ರು ಬೆಂಕಿ ಅಂದ್ರೆ ಬೆಂಕಿ ಬೌಲಿಂಗ್ ಮಾಡಿದ್ರಪ್ಪ. ಇಷ್ಟು ದಿನ ಮಾತ್ರ ನಮ್ಮ ಆರ್ ಸಿ ಬಿದವರು ಬರೀ ಬ್ಯಾಟಿಂಗ್ದಾಗ ಅಷ್ಟೇ ರೆಕಾರ್ಡ್ ಮಾಡ್ತಿದ್ರು, ಇವಾಗ ಬಾಲಿಂಗ್ದಾಗೂ ರೆಕಾರ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಗುರು. ಇಡೀ IPL ಹಿಸ್ಟ್ರಿದಾಗ ಲೋಯೆಸ್ಟ್ ಪವರ್ ಪ್ಲೇ ಸ್ಕೋರ್ 13 ರನ್ ಮರೆಯ ಯಾವ ಪರಿ ಬಾಲಿಂಗ್ ಮಾಡಿರ್ಬೇಕು. ನನಗಂತೂ ಸೀರಿಯಸ್ಲಿ ಫುಟ್ಬಾಲ್ ಸ್ಕೋರ್ ನೋಡಿದಂಗೆ ಅನ್ಸತೈತೆ. 9 ರನ್ನಿಗೆ 6 ವಿಕೆಟ್ ಗುರು. ಯಪ್ಪ ನಂಬಕ್ಕೆ ಆಗತ್ತಿಲ್ಲ. ಪಾಪ ಡೆಲ್ಲಿದವ್ರಿಗೆ ನಂಬಕ್ಕೆ ಆಗತ್ತಿಲ್ಲ. ಬಾಲ್ ಹಾಕಾಕ್ತಾರೋ ಏನು ಬಾಂಬ್ ಹಾಕಾಕ್ತಾರೋ ಗೊತ್ತೇ ಆಗತ್ತಿಲ್ಲ ಅವರಿಗೆ. ಬಾಲು ಟಚ್ ಮಾಡಿದ್ರೆ ವಿಕೆಟ್ ಹೊಂಟಾವು, ಬಿಟ್ಟರೆ ಡಾಟ್ ಹೊಂಟಾವು. ಏನು ಮಾಡ್ಬೇಕು ಮಾಡಿದ್ರೆ ಅವ್ರು ಪಾಪ ಆ ಪರಿ ಬಾಲಿಂಗ್ ಹೊಂಟಾವಪ್ಪ. ಅವನವನ್ ಭುವನೇಶ್ವರ್ ಕುಮಾರ್ ಏನು ಬೌಲರ್ ಗುರು. ಸೀರಿಯಸ್ಲಿ 36 ವರ್ಷ ಇವರಿಗೆ, ಅಂದ್ರೂ ಪರ್ಪಲ್ ಕ್ಯಾಪ್ ಲಿಸ್ಟ್ದಾಗ ನಂಬರ್ 1 ಬಂದಾರಂದ್ರೆ ಯಪ್ಪ ಯಾವ ಪರಿ ಬಾಲಿಂಗ್ ಇರಬೇಕು. ಇದೇ ಗ್ರೌಂಡ್ದಾಗ ಡೆಲ್ಲಿದವರು ಹಿಂದಿನ ಮ್ಯಾಚ್ 264 ಹೊಡೆದ್ರು ಗುರು. ಈ ಮ್ಯಾಚ್ದಾಗ 75 ರನ್ನಿಗೆ ಅಲೌಟ್ ಮಾಡ್ಯಾರಂದ್ರೆ ಯಾವ ಪರಿ ನಮ್ಮ ಆರ್ ಸಿ ಬಿ ಬೌಲರ್ಸ್ ಬಾಲಿಂಗ್ ಮಾಡಿರ್ಬೇಕು, ನೀವೇ ಯೋಚನೆ ಮಾಡಿರಿ. ಅಲ್ಲ, ನಮ್ಮ ಹೈಸಲ್ವುಡ್ ಮತ್ತೆ ಭುವನೇಶ್ವರ್ ಕುಮಾರ್ ಇಬ್ರು ಬಾಲಿಂಗ್ ಮಾಡೋದು ನೋಡಿದ್ರೆ ನಮ್ಮ ಆರ್ ಸಿ ಬಿ 49 ರೆಕಾರ್ಡ್ ಮುರಿತಾರೆ ಅನ್ಕೊಂಡಿದ್ದೆ. ಹಿಂಗೋ ಮಾಡಿ 75 ರನ್ ಮಟ್ಟ ಹೊಡೆದ್ರು. ಬಟ್ ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳಿಗೆ ಇವು ಎಲ್ಲಿ ಸಾಲ್ಬೇಕಪ್ಪ. ಗೊತ್ತಲ್ಲ ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಹೆಂಗಿದ್ದಾರೆ ಅಂತೇಳಿ. ಬಂದ್ರಪ್ಪ ನಮ್ಮ ದುರಂದರ್ಗಳು 6 ಓವರಿಗೆ ಹೊಡೆದು ಹಾಕ್ಬಿಟ್ರೆ. ಅದ್ರಾಗಂತೂ ನಮ್ಮ ಕಿಂಗ್ ಕೊಹ್ಲಿದು 9,000 ರನ್ ಬೇರೆ ಕಂಪ್ಲೀಟ್ ಆಯಿತು. ಸೊ ಸೀರಿಯಸ್ಲಿ ಹೇಳತ್ತೀನಿ ಗುರು, ರಿವೆಂಜ್ ತೊಗೊಂಡ್ರೆ ಈ ಥರ ತೊಗೋಬೇಕು. ಸೊ ಬೆಸ್ಟ್ ರಿವೆಂಜ್ ಆಫ್ ದ IPL ಗುರು. ಸೊ ನಿಮಗೆ ಅನ್ಸುತ್ತೆ ಕೆಳಗೊಂದು ಕಮೆಂಟ್ ಮಾಡಿ ಗೈಸ್.